ಚಂದ್ರಶೇಖರ್ ತರ್ಕ ಈ ದಿವಸ ಸುಳ್ಯದಲ್ಲಿ ನಡೆಯುತ್ತಾ ಇರುವಂತಹ ಹಲಸಿನ ಮೇಳಕ್ಕೆ ಬಂದಿದ್ದೇನೆ. ಹಲಸಿನ ಮೇಳದ ಸಂದರ್ಭದಲ್ಲಿ ಇವತ್ತಿನ ಸಂಘಟಕರು ಮಕ್ಕಳಿಗೆ ಏನು ತಿಂಡಿ ಕೊಡುವುದನ್ನು ಕಂಡೆ. ಸ್ವಾಮಿ, ತಮ್ಮ ಒಂದು ಪರಿಚಯದೊಂದಿಗೆ ಈ ಒಂದು ಮೇಳದ ವಿಶೇಷತೆಗಳನ್ನು ಏನು ಅಂತ ನಮ್ಮ ನೋಡುಗರಿಗೆ ಕೊಡಬೇಕಾಗಿ ಕೇಳಿಕೊಂಡೆ. ನಾನು ವೀರಪ್ಪಗೌಡ ಕಣಕಲ್ಲು ಅಂತ, ಸುಳ್ಯ ರೈತೋತ್ಪಾದಕ ಸಂಸ್ಥೆಯ ಅಧ್ಯಕ್ಷ. ನಾವು 3-4 ಸಂಸ್ಥೆಯವರು, ಸುದ್ದಿ ಅರಿವು ಕೇಂದ್ರ, ಹಾಗೆ ಟೀಮು ಉಬರ್ ಟೀಮ್ ಮತ್ತು ಪ್ರಣಮ್ ಸೌಹಾರ್ದ ಸಹಕಾರ ಸಂಘದ ಸಹಕಾರದಲ್ಲಿ ನಾವು ಈ ಒಂದು ಹಲಸು ಮಾವು ಮೇಳವನ್ನು ಆಯೋಜನೆ ಮಾಡಿದ್ದೇವೆ. ಇಲ್ಲಿಗೆ ಅನೇಕ ಜನ ಬಹುಶಃ ಇದನ್ನು ವೀಕ್ಷಣೆಗೆ ಬರ್ತಾ ಇರೋದನ್ನು ನೋಡೋ ಭಾಳ ಖುಷಿಯಾಗ್ತದೆ. ನಮ್ಮ ಸುಳ್ಯದ ಸಾನ್ನಿಪನಿ ಶಾಲೆಯ ವಿಶೇಷ ಮಕ್ಕಳ ಶಾಲೆ ಅದು. ಆ ಶಾಲೆಯ ಮಕ್ಕಳನ್ನು ಸಮೇತ ಪ್ರಾಂಶುಪಾಲರು ಹರಣಿ ಸದಾಶಿವರು ಅವರನ್ನು ಕರ್ಕೊಂಡು ಬಂದಿದ್ದಾರೆ. ತುಂಬ ಖುಷಿಯಾಯಿತು. ಆ ಮಕ್ಕಳಿಗೂ ಬಹುಶಃ ಒಟ್ಟಾಗಿ ಇದನ್ನೆಲ್ಲ ನೋಡುವಂಥ ಒಂದು ವ್ಯವಸ್ಥೆಯನ್ನು ಅವರು ಕಲ್ಪಿಸಿದ್ದಕ್ಕೆ ಅವರಿಗೆ ನಾನು ಮೊದಲನೇದಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಬಹುಶಃ ಅವರು ಸಮೇತ ಈ ನಮ್ಮ ಹಲಸು ಮೇಳವನ್ನು ನೋಡಬೇಕು. ಅದು ಒಂದು ಎಲ್ಲರಿಗೂ ಒಂದು ಖುಷಿ ಆಗ್ತದೆ ಅದು. ಸೊ ಆದ್ದರಿಂದ ನನಗೆ ಖುಷಿಯಾಗಿ ಆ ಮಕ್ಕಳನ್ನು ಅವರಲ್ಲಿ ಮಾತಾಡಿಸ್ತಾ ಇದ್ದೆ ನೀವು ಬರುವಾಗ. ಹಾಗೆ ಸೊ ಇದು ನೀವು ಸುಳ್ಯದಲ್ಲಿ ಫಸ್ಟ್ ಟೈಮ್ ಇಂಥ ಒಂದು ಸಂಘಟನೆಯನ್ನೇ ಮಾಡಿದ್ದೀರಿ ಅಂತ ಹೇಳಿದರು. ಏನು ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸುವಾಗ ಯಾವ ಥರದ ಪ್ರೋತ್ಸಾಹ ಸಿಕ್ಕಿತು? ಏನು ಒಳ್ಳೆ ಪ್ರೋತ್ಸಾಹ. ಯಾಕಂದರೆ ಏನು ಪ್ರೇರಣೆ ಬಂತು ಇಲ್ಲಿ ಮಾಡಬೇಕು? ಪ್ರೇರಣೆ ಅಂದರೆ ನಮಗೆ 4 ವರ್ಷದ ಹಿಂದೆ ನಾವು ಒಂದು ಕೃಷಿ ಮೇಳ ಮಾಡಿದ್ದೆವು ಸುಳ್ಯದಲ್ಲಿ. ಅದ್ಭುತವಾಗಿ ಅದು ನಡೆದಿತ್ತು. ಅದರ ಹಿನ್ನೆಲೆಯಲ್ಲಿ ಬಹುಶಃ ನಮಗೆಲ್ಲರೂ ಹೇಳ್ತಾ ಇದ್ರು, ನೀವು ಈ ವರ್ಷ ಕೃಷಿ ಮೇಳ ಮಾಡೋದಿಲ್ಲ ಪ್ರತಿ ವರ್ಷ ಕೇಳ್ತಾ ಇದ್ವು. ಈ ವರ್ಷ ನಮಗೆ ಅದನ್ನು ಅಚಾನಕ್ಕಾಗಿ ನಾವು ಹಲಸು ಮೇಳ ಮಾಡಿದರೆ ಹೇಗೆ ಅಂತ ಚಿಂತನೆ ಮಾಡಿದ್ದು. ಪ್ರಸ್ತಾಪ ಮಾಡಿದಷ್ಟೇ, ಬಹುಶಃ ಯಾರೊಬ್ಬರು ಅದು ಆಗಲಿಕ್ಕಿಲ್ಲ ಅಂತ ಹೇಳಲಿಲ್ಲ. ನಾವಿದ್ದೇವೆ, ನೀವು ಮಾಡಿದ್ಲೇ ಹೇಳಿದಲ್ಲದೆ ಎಲ್ಲ ರೀತಿಯ ಒಂದು ಸಪೋರ್ಟ್ ಸಿಕ್ಕಿದ್ದರಿಂದ ನಮಗೆ ಇವತ್ತು ಇದನ್ನು ಆರ್ಗನೈಸ್ ಮಾಡಲಿಕ್ಕೆ ಒಳ್ಳೆಯದಾಯಿತು. ಈಗ ಈ ಒಂದು ಹಲಸು ಮೇಳದ ಆರಂಭದ ದಿನ ಈ ತನಕ ಹೇಗೆ ಕಾಣ್ತಾ ಇದೆ ನಿಮಗೆ? ಒಳ್ಳೆಯದಿದೆ. ಒಳ್ಳೆ ರೀತಿಯಲ್ಲಿ ಬೆಳಿಗ್ಗೆ ಅದ್ಭುತ ರೀತಿಯಲ್ಲಿ ಆಗಿದೆ. ನಾವು ನಿರೀಕ್ಷೆಗಿಂತ ಜಾಸ್ತಿ ಜನ ಬಂದಿದ್ದಾರೆ. 3 ದಿನ ಮಾಡ್ತಾ ಇದ್ದೀರಿ? 3 ದಿನ ಮಾಡ್ತಾ ಇದ್ದೇವೆ. ಕಾರ್ಯಕ್ರಮ ಒಳ್ಳೆ ಚೆನ್ನಾಗಿ ಮೂಡಿ ಬಂತು. ಅಂದರೆ ಈಗ ಹತ್ತಿರ ಸುಳ್ಯ ಬೇರೆ ಕಡೆ ಆಯಿತು, ಬೇರೆ ಕಡೆಗೂ ನಮಗೂ ವ್ಯತ್ಯಾಸ ಇದೆ. ನಾವು ಇಲ್ಲಿ ಪ್ರಥಮ ಬಾರಿಗೆ ಆದರೆ ಒಂದು ಹೊಸ ಕಾನ್ಸೆಪ್ಟ್ ಮಾಡಿದ್ದೇವೆ. ನಮ್ಮಲ್ಲಿರುವಂಥ ಒಂದು ಊರಿನ ಹಲಸಿನ ತಳಿ ಯಾವುದಾದ್ರು ಒಳ್ಳೆದಿದ್ರೆ ಅದನ್ನು ತಳಿ ಉಳಿಸುವ ಯೋಜನೆ. ಅಂದರೆ ಅದನ್ನು ಅವರು ಕೊಡಿತ ಅಂದರೆ ಕಸಿ ಕಟ್ಟಿ ಅವರಿಗೆ ಒಂದು 2 ಗಿಡ ಕೊಡೋದು. ಇದು ಹಲಸು ಮೇಳದಲ್ಲಿ ಫಸ್ಟ್ ಟೈಮ್ ಬೇರೆ ಮಾಡಿಲ್ಲ, ಯಾರು ಇಲ್ಲ ಇಲ್ಲ ಸುಳ್ಯದಲ್ಲಿ ಮಾಡಲೇ ಇಲ್ಲ ಇದುವರೆಗೆ. ಹೇಳಿದ್ರು ಇವಾಗಲೇ, ಅದು ಇಲ್ಲಿ ಆಗಲಿಲ್ಲ, ಇದು ಫಸ್ಟ್ ಅಂತೇಳಿ. ಸೊ ನಿಮ್ಮ ಪ್ರಥಮ ಮೈಲಿಗಲ್ಲಿನ ಒಂದು ಸಾಧನೆಯಲ್ಲಿ ಇದು ಅದು ತಳಿ ಉಳಿಸುವಂಥದ್ದು. ನಮ್ಮ ದೇಶಿ ತಳಿಯನ್ನು ಮುಂದೆಗೆ ಬರೀ ಹಲಸು ಮೇಳದಲ್ಲಿ ತಿಂಡಿ ತಿನಿಸು ಮಾತ್ರ ಅಲ್ಲ, ಇದರ ಒಟ್ಟಿಗೆ ಇನ್ನೊಂದು ಅಡಿಕೆಗೆ ಎಲ್ಲ ಚುಕ್ಕಿ ಹಳದಿ ರೋಗ ಬಂದು ಅಡಿಕೆ ಸುಳ್ಯದಲ್ಲಿ ನಾಶ ಆಗ್ತಾ ಉಂಟು. ಆವಾಗ ಅಡಿಕೆ ಇಲ್ಲದೆ ಬದುಕಬಹುದು ಅಂತ ಹೇಳುವಂಥದ್ದನ್ನು ಇಲ್ಲಿ ಸಾಧಕರು ಮಾಡಿ ತೋರಿಸಿದ್ದಾರೆ. ಅವರನ್ನು ನಾವೊಂದು ಗುರುತಿಸುವ, ಗೌರವಿಸುವ ಇದನ್ನು ಸಹ ಇಟ್ಟುಕೊಂಡಿದ್ದೇವೆ. ನಾವು ಆಲ್ರೆಡಿ ಇಲ್ಲಿ ಹಲಸು ಕೃಷಿಯಲ್ಲಿ ಸಾಧನೆ ಮಾಪಲ್ ತೋಟ ಇವರೆಲ್ಲ ಇದ್ದಾರೆ. ಇದು ಸುಜಾತ ಭಾಸ್ಕರ್ ಅಂತ ಇದು ಉಬರ್ಡ್ಕದಲ್ಲಿ ಅವರು ಆಲ್ರೆಡಿ ಅಡಿಕೆ ಪೂರ ಹೋಗಿದೆ. ಅವರು ಹಪ್ಪಳ, ಇದರ ಹಲಸಿನ ಬೀಜ ಹುಡಿ ಎಲ್ಲ ಮಾಡಿಕೊಂಡು ಅದರಲ್ಲಿ ಮೊನ್ನೆ ಅವರು ಮಾತಾಡೋಗಳಿದ್ರು, ಜಣ್ಣನ ಅಂಕ್ಲೆಗೆ ನನ್ನ ಕಾಯಿ ತೋಟ ಇದ್ದಂಟ್ಲ ಇಂದಟ್ಟು ಬದುಕು ಬಯಂಕ್ಲ ಅಂತ ಆ ಮಾತು ಬಂತವರಿಂದ ಅಡಿಕೆ ತೋಟವನ್ನು ಹಲಸು ತೋಟ ಮಾಡಿದ್ದಾರೆ. ಸೊ ಈ ಸಮ್ಮೇಳನ ಈ ಒಂದು ಸಂಘಟನೆಯಲ್ಲಿ ಹೊಸ ದೃಷ್ಟಿಕೋನದಲ್ಲಿದೆ. ಬದುಕಿನ ಇನ್ನೊಂದು ಪರ್ಯಾಯ ವ್ಯವಸ್ಥೆಯನ್ನು ದಾರಿ ತೋರಿಸಲಿಕ್ಕೆ ಚಿಂತನೆ ಮಾಡಬಹುದು. ಇರುವಂಥದ್ದೇ ಅದಕ್ಕೆ ಪರ್ಯಾಯ ಯೋಜನೆಯನ್ನು ರೈತರಿಗೆ ತಲುಪಿಸುವಂಥದ್ದು. ರೈತರ ಇದಕ್ಕೆ ನಾವು ಇದು ಒತ್ತು ಕೊಟ್ಟು ಮಾಡ್ತಾ ಇದ್ದೀವಿ. ನೋಡಿ, ಕೃಷಿಯಲ್ಲಿ ಭಾಳಷ್ಟು ತೊಂದರೆ ಅನುಭವಿಸುವಂಥ ಏರಿಯಾ ಸುಳ್ಯ. ಅಲ್ಲಿ ಈ ಒಂದು ಹಲಸು ಮೇಳದಲ್ಲಿ ಅನೇಕ ಹೊಸ ವಿಷಯಗಳನ್ನು, ಕಾನ್ಸೆಪ್ಟ್ಗಳನ್ನು ಇಟ್ಟುಕೊಂಡು ಮಾಡಿದ್ದಾರೆ. ಜನರಿಗೆ ಅವರ ನೈಜ ಜೀವನದಲ್ಲಿ ಪ್ರಯೋಜನ ಆಗಬೇಕು ಅಂತ ಹೇಳುವ ಕಾನ್ಸೆಪ್ಟನ್ನು ಇಟ್ಕೊಂಡಿದ್ದಾರೆ. ಒಳ್ಳೆಯ ಕಾರ್ಯ, ಧನ್ಯವಾದಗಳು. ಥ್ಯಾಂಕ್ ಯು. ಹೇಗಾಯ್ತು? ತುಂಬ ಚೆನ್ನಾಗಿದೆ. ಬೇರೆ ಬೇರೆ ಊರಲ್ಲಿ ಹಲಸಿನ ಮೇಳ ಆಗೋದನ್ನು ನಾನು ಪೇಪರಲ್ಲಿ ಓದಿದ್ದೆ. ಮೊನ್ನೆ ವೀರಪ್ಪಣ್ಣ ಬಂದು ನಮ್ಮ ಹತ್ರ ಇನ್ವಿಟೇಷನ್ ಕೊಟ್ಟು ಹಲಸಿನ ಮೇಳಕ್ಕೆ ಬನ್ನಿ ಮೇಡಮ್, ನಿಮ್ಮ ಮಕ್ಕಳನ್ನು ಕರ್ಕೊಂಡು ಬನ್ನಿ ಅಂತ ಹೇಳಿದಾಗ ನನಗೆ ಇವತ್ತು ಶಾಲೆಯಲ್ಲಿ ಹೋಗಿ ಕೂತಾಗ ನೆನಪಾಯ್ತದು. ಮತ್ತು ನಮ್ಮ ಈ ಮಕ್ಕಳಿಗೆ ಅವರ ಹೆತ್ತವರು ಕರ್ಕೊಂಡು ಹೋಗಿ ಇಂಥದನ್ನೆಲ್ಲ ತೋರಿಸುವಂತಹ ಅವಕಾಶ ಅವರಿಗೆ ಇರುವುದಿಲ್ಲ. ಅದರಿಂದ ನಾನು ಇವತ್ತು ಶಾಲೆಯಿಂದಲೇ ಮಕ್ಕಳನ್ನು
ಕರ್ಕೊಂಡು ಬರುವಂತಹ ವ್ಯವಸ್ಥೆಯನ್ನು ಸೊ ಮಾಡಿದ್ದೇವೆ. ಎಲ್ಲ ಜನರು ಹಲಸಿನ ಮೇಳವನ್ನು ಎಂಜಾಯ್ ಮಾಡುವಾಗ ಈ ಮಕ್ಕಳು ಬಿಟ್ಟು ಹೋಗಬಾರ್ದು. ಹೌದು, ಬಿಟ್ಟು ಅವರಿಗೂ ಇದು ಅವರಿಗೂ ಗೊತ್ತಾಗಬೇಕು. ಒಂದು ಹಲಸಿನ ವಿವಿಧ ತಿಂಡಿ ತಿನಿಸುಗಳ ಬಗ್ಗೆ ಒಂದು ಪರಿಚಯ ಆಗಬೇಕು ಅಂತ ಹೇಳುವ ದೃಷ್ಟಿಯಿಂದ ಮತ್ತೆ ಇಂತಹ ಮೇಳಗಳಲ್ಲಿ ಅವರು ಕೂಡ ಅವರ ಸಂತೋಷ ಬೇರೆನೇ ಇರ್ತದೆ. ಅದಕ್ಕೋಸ್ಕರ ಅವರನ್ನು ಈ ಒಂದು ಮೇಳದಲ್ಲಿ ಭಾಗವಹಿಸಲಿಕ್ಕೆ ನಾವು ಕರ್ಕೊಂಡು ಬಂದಿದ್ದೀವಿ. ಸೊ ಅಧ್ಯಕ್ಷರು ಸಂಘಟಕರು ಬಹಳಷ್ಟು ಈ ಒಂದು ಜಯರಾಮ್ ಮಂಡಲ್ ಅಂತ ಕಾರ್ಯದರ್ಶಿ, ಇವರು ಜೊತೆ ಕಾರ್ಯದರ್ಶಿ, ಪ್ರಣವ್ ಸೌಹಾರ್ದ CEO ಅವರು, ನಾನು ರೈತೋತ್ಪಾದಕ ಡೈರೆಕ್ಟರ್. ಸೊ ನೀವೆಲ್ಲ ಇದರಲ್ಲಿ ಅನೇಕ ಹೊಸ ಕಲ್ಪನೆಗಳನ್ನು ಇಟ್ಟುಕೊಂಡು ಈ ಒಂದು ಹಲಸು ಮೇಳ ಮಾಡಿದ್ದೀರಿ. ನಿಮಗೆಲ್ಲ ಶುಭಾಶಯಗಳು, ಧನ್ಯವಾದಗಳು. ಥ್ಯಾಂಕ್ ಯು. ಪ್ರೇರಣಾದಾಯಕ ಹಾಗೂ ಅನುಭವಾಧಾರಿತ ಮಾಹಿತಿಯನ್ನು ಹಂಚಿಕೊಂಡ ಶ್ರೀ ಪಡ್ರೆರವರಿಗೆ ನಮ್ಮ ಪೂರ್ವಕ ಕೃತಜ್ಞತೆಗಳು. ರೈತನ ಉತ್ಪನ್ನಕ್ಕೆ ಮೌಲ್ಯವರ್ಧನೆಯ ಮೂಲಕ ಹೆಚ್ಚಿನ ಮೌಲ್ಯ ಹಾಗೂ ಆದಾಯವನ್ನು ಹೇಗೆ ಪಡೆಯಬಹುದು ಎಂಬುದನ್ನು ಅವರು ಸರಳವಾಗಿ ಹಾಗೂ ಪರಿಣಾಮಕಾರಿಯಾಗಿ ವಿವರಿಸಿದರು. ಅವರ